ಚಲುವರಾಯಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇದು ಇಡೀ ಕುಟುಂಬಕ್ಕೆ ಆಘಾತ, ಅದರ ಜೊತೆಗೆ ಇಡೀ ರಾಜ್ಯಕ್ಕೂ ಆಘಾತ. ಯಾಕಂದ್ರೆ ಚೆನ್ನಮ್ಮ ಅವರ ವ್ಯಕ್ತಿತ್ವನೇ ಹಾಗಿತ್ತು. ಒಂದು ದೊಡ್ಡ ಶಕ್ತಿ ಆಗಿದ್ರು ಅವರು. ಅವರ ಸರಳತೆ, ದೈವ ಭಕ್ತಿ, ನೀವು ಕಂಡ ಹಾಗೆ ಹೇಗಿದ್ರು ಸರ್? ಸತ್ಯ, ನೀವು ಹೇಳಿದ್ದೆಲ್ಲ 100% ಸತ್ಯನೇ. ಅವರು ಒಂದು ಕುಟುಂಬಕ್ಕೆ ಅಥವಾ ಒಬ್ಬ ಪತಿಗೆ ಅಂತ ಅಲ್ಲ, ಸಂಪರ್ಕ ನೋಡ್ದಂತ ಎಲ್ಲರೂ ಸಂಸ್ಕಾರದ ವಿಚಾರದಲ್ಲಿ ಅವ್ರು ನೋಡಿ ಕಲ್ತ್ಕೊಳ್ಳುವಂಥದ್ದು ಕಲ್ತಿದ್ದಾರೆ ಬಹಳಷ್ಟು ಜನ. ಮತ್ತು ಬಹಳ ಸರಳತೆ ಅಂತ ದೊಡ್ಡ ಅಧಿಕಾರ ದೇವೇಗೌಡರು ಬಂದಿದ್ರು ಯಾವತ್ತೂ ಆ ಒಂದು ನಾವು ಅದ ಅಧಿಕಾರದ ಛಾಯೆನ ಅವ್ರ ಮಕ್ಕಳಲ್ಲಿ ನೋಡ್ಲೇ ಇಲ್ಲ. ನಾವು ಬಹಳ ಹತ್ತಿರದಿಂದ ನೋಡಿದೀವಿ, ಅವ್ರ ಜೊತೆ ಊಟ ಮಾಡಿದೀವಿ. ಸೊ ಇವೆಲ್ಲ ಒಂದು ಬಹಳ ದೊಡ್ಡ ಶಕ್ತಿ ಅವರು ಅವ್ರ ಕುಟುಂಬಕ್ಕೆ. ಮತ್ತು ದೇವೇಗೌಡರಿಗಂತೂ ಅವ್ರಿಗೆ ಒಂದು ಅವರ ಜೀವನೇ ಚೆನ್ನಮ್ಮನವರಲ್ಲಿ ಇತ್ತು ಅಂದ್ರೂ ಆಶ್ಚರ್ಯ ಏನೂ ಇಲ್ಲ. ಬಟ್ ಈಗ ಮೊದಲನೇದಾಗಿ ನಾನು ಆ ದೇವರಲ್ಲಿ ಪ್ರಾರ್ಥಿಸೋದು ದೇವೇಗೌಡರಿಗೆ ಒಂದು ಹೆಚ್ಚಿನ ಒಂದು ಸಮಾಧಾನ, ಒಂದು ಮರೆಯುವಂತ ಶಕ್ತಿ ದೇವರೇ ಕಲ್ಪಿಸ್ಬೇಕು. ಅವ್ರಿಗೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕುಟುಂಬಕ್ಕೆ ನೋವನ್ನ ಭರಿಸ್ಲಿ. ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೀನಿ. ನಾವೆಲ್ಲರೂ ಅವ್ರ ಜೊತೆನಲ್ಲಿ ಸಂಪರ್ಕದಲ್ಲಿ ಹತ್ರ ನೋಡಿದಾಗ ಬಹುಶಃ ಅಂತ ಒಂದು ಮಹಿಳೆಯನ್ನ ನಾವು ನೋಡೋದು ಬಹಳ ಕಷ್ಟ. ಅಂತ ಒಂದು ಸರಳತೆ ಮತ್ತು ಸಂಸ್ಕಾರ ಮತ್ತು ದೇವರ ಭಕ್ತಿ ಇರ್ತಕ್ಕಂಥವ್ರು. ಸೊ ಅವರ ಕುಟುಂಬಕ್ಕೆ ಮತ್ತು ದೇವೇಗೌಡರಿಗೆ ಸೊ ಸಮಾಧಾನ, ಧೈರ್ಯ ದೇವರೇ ಪಾಲಿಸ್ಬೇಕಂತ ಹೇಳಿ. ಅಲ್ಲ, ನೀವು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ರಾ? ಮುಂಚೆ ಹೋಗ್ತಾ ಇದ್ರಿ, ಇತ್ತೀಚೆಗೆ ನಾವು ಪಕ್ಷದಿಂದ ಹೊರಗಡೆ ಬಂದ ಮೇಲೆ ನಾನು ಯಾವತ್ತೂ ಹೋಗ್ಲಿಕ್ಕೆ ಹೋಗಿಲ್ಲ. ದೇವೇಗೌಡರು ಹೊರಗಡೆ ಸಿಕ್ಕಿದಾಗ ಅಲ್ಲಿ ಇಲ್ಲಿ ಮಾತಾಡಿದೀನಿ. ಸೊ ನಾವು ಮೊದ್ಲೆಲ್ಲ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೋ. ಬಟ್ ನನ್ನ ಪಕ್ಷದಿಂದ ಹೊರಗಡೆ ಬಂದ್ಮೇಲೆ ಯಾವತ್ತೂ ಮನೆಗೆ ಹೋಗಿಲ್ಲ. ಯಾವುದೋ ಒಂದ್ ಸಂದರ್ಭದಲ್ಲಿ ಹೋಗಿದ್ ಜ್ಞಾಪಕ. ನಾವು ಮದ್ವೆ ಇನ್ವಿಟೇಷನ್, ನನ್ನ ಮಗನಿಗೆ ಇನ್ವಿಟೇಷನ್ ಕೊಡಕ್ ಹೋಗಿದ್ದಾಗ ಅಷ್ಟೇ. ಅಲ್ಲ, ರಾಜಕೀಯ ವಿರೋಧಿಗಳೇ ಇರ್ಬೋದು, ಆದ್ರೆ ಒಂದ್ ಕಾಲದಲ್ಲಿ ಬಹಳ ಹತ್ರ ಇದ್ದವ್ರು ನೀವು ಆ ಕುಟುಂಬ. ಹೌದು ಹೌದು, ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಏನ್ರಮ್ಮ? ಹೌದು, ಮನುಷ್ಯತ್ವನೇ ಬೇರೆ, ವ್ಯಕ್ತಿತ್ವನೇ ಬೇರೆ, ಸಂಪರ್ಕನೇ ಬೇರೆ. ಮನೆಗೆ ಹೋಗ್ತಾ ಇದ್ದಾಗ ಚೆನ್ನಮ್ಮ ಅವ್ರ ಜೊತೆ ಮಾತಾಡೋದು, ನೇರವಾಗಿ ಮಾತಾಡ, ನಾವ್ ಯಾವಾಗ ಹೋದ್ರು ಚೆನ್ನಮ್ಮನವ್ರ ಹತ್ರ ಮಾತಾಡೇ ಬರ್ತಿದ್ದೋ. ಅವ್ರ ಜೊತೆ ಯಾವಾಗ ಹೋದ್ರು ದೇವ್ರ ಮನೆಯಿಂದ ಹೊರಗಡೆ ಬರೋದು ಬೆಳಿಗ್ಗೆ ಹೊತ್ತು. ಸೊ ದೇವ್ರ ಪ್ರಸಾದ ಕೊಡೋರು. ಯಾವಾಗ ಹೋದ್ರು ನಾವು ಚೆನ್ನಮ್ಮನ, ದೇವೇಗೌಡರನ್ನ ನಾವು ಭೇಟಿ ಮಾಡಿದ್ವು ಅಂದ್ರೆ ಚೆನ್ನಮ್ಮನವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿತ್ತು. ಅಲ್ಲ, ಈ ರಾಜಕೀಯ ವಿಷಯಗಳ ಬಗ್ಗೆ ಏನಾದ್ರು ಕೇಳ್ತಿದ್ರಾ? ಏನಾದ್ರು ಹೇಳ್ತಿಲ್ಲ? ಅವ್ರು ಹೆಚ್ಚಿಗೆ ಕೇಳ್ತಿರ್ಲಿಲ್ಲ. ಹುಷಾರಪ್ಪ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೆ ಅಷ್ಟೇ, ಬಿಟ್ರೆ ಹೆಚ್ಚು ಮಾಡ್ತಿರ್ಲಿಲ್ಲ. ಸ್ವಲ್ಪ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಮಾಡೋ ಟೈಮ್ ನಲ್ಲಿ ಸ್ವಲ್ಪ ಅವರು ನಮ್ ಜೊತೆಲೆಲ್ಲ ಜಗಳ ಆಡಿರೋದು ಸತ್ಯ. ಬಟ್ ಅವ್ರಿಗೆ ದೇವೇಗೌಡರಿಗೆ ಇಷ್ಟ ಇಲ್ಲದೆ ಇರೋದು ಮಾಡಿಸ್ತಾ ಇದ್ದೀರಾ ಅಂತ ಅದೊಂದು ಸಂದರ್ಭ ಬಿಟ್ರೆ ರಾಜಕೀಯವಾಗಿ ನಾವು ಚರ್ಚೆ ಮಾಡೋದು ಬೇರೆ ಯಾವ ಸಂದರ್ಭದಲ್ಲೂ ಹೆಚ್ಚು ಏನು ಅಂತ ಚರ್ಚೆಗೆ ಅವರು ಒಳಗಾಗ್ತಿರ್ಲಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.